ಅಬ್ಬಾ ಎಂಥ ದೃಶ್ಯ. ಇಂಥ ರೊಮ್ಯಾಂಟಿಕ್ ಸೀನ್ನ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿನಿಮಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡಿಲ್ಲ. ಹಾಕಪ್ಪ, ಚೆನ್ನಾಗಿ ಉಂಗುರ ಹಾಕು. ನಾನಿದನ್ನು ಜಿಂಕ್ ಚಾಕಾಗಿ ವಿಡಿಯೋ ಮಾಡಿ ಎಲ್ಲಿ ಬಾಂಬ್ ಹಾಕಬೇಕೋ ಅಲ್ಲಿಗೆ ಹಾಕ್ತೀನಿ. ಪರ್ಸಲ್ಲಿಟ್ಟೆ. ಉಂಗುರ ಬಂದು ನನ್ನ ಕಾಲ ಹತ್ರ ಬಿತ್ತು, ಅದನ್ನ ತೆಗೆದುಕೊಟ್ಟೆ. ಅದು ಮತ್ತೆ ಆದಿಬ್ರೋ ಕಾಲ ಹತ್ರ ಬಂದು ಬಿತ್ತಾ? ಇಲ್ಲೇನೋ ನಡೀತಿದೆ ಅಲ್ಲ. ಮಾಡ್ತೀನಿರೇ ನಿಂಗೆ ಬಿಕ್ನಾಸಿ ಪಾರ್ವತಿ. ಓಕೆನಾ? ಹುಷಾರಾಗಿ ಕೆಲಸ ಮಾಡಿ. ಪ್ರೀತು, ಏನ್ ಮಾಡ್ತಾ ಇದೆಯಾ ಇಲ್ಲಿ? ಸೀನ್ ನೋಡ್ತಾ ಇದ್ದೆ. ಏನ್ ಸೀನು? ಸೀನ್ರಿ. ಲೂಸಾಗಿ ಹೋಗಿದ್ಯಾ ನೀನು? ಬಾ, ಒಂದು ಸ್ವಲ್ಪ ಕೆಲಸ ಇದೆ. ಲೂಸ್ ಆಗಿರೋದು ನಾನಲ್ಲ ಬ್ರೋ, ಪಾರ್ವತಿ. ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ. ಹಲೋ ಗುರುಗಳೇ, ಹೇಳಿ. ಯಾಕೋ ನಿಮ್ಮ ನಕ್ಷತ್ರ ಡಲ್ ಹೊಡಿತಿದೆಯಲ್ಲ? ರೀ, ಏನು ಹೇಳ್ತಿದ್ದೀರಾ? ಅಂದರೆ ನಿಮ್ಮ ಅದೃಷ್ಟ ಎಕ್ಕುಟ್ಟು ಹೋಗಿ ನಿಮ್ಮ ಕನಸುಗಳೆಲ್ಲ ಮೋರಿ ಸೇರೋ ಟೈಮ್ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ವಿಷಯ ಹೇಳಿ. ಗುರುಗಳೇ, ನಿಮಗೆ ಸೂಪರ್ ಆಗಿರೋ ಒಂದು ವಿಡಿಯೋ ಕಳಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೀ ಎಂಟರ್ಟೈನ್ಮೆಂಟ್. ಬೆಂಕಿ ಹತ್ಕೊಂಡು ಉರಿತಾ ಇದೆಯಾ ಗುರೂಜಿ? ಏನ್ ಮಾಡಕ್ಕಾಗುತ್ತೆ, ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ಇವೆಲ್ಲ ಆಗುತ್ತೆ. ಅಲ್ಲ ಗುರೂಜಿ, ನಿಮಗ್ ಸೇರ್ಬೇಕಾಗಿದ್ದು ಉಂಗ್ರನ ಎಬೇಸ್ ಮಾಡಿದ್ದು ಅಲ್ದೆ, ಆ ಉಂಗ್ರನ ನಿಮ್ ಕೈಗೆ ತೊಡಸ್ಬೇಕಿತ್ತಲ್ಲ ಹುಡುಗ, ಅವನೂ ಎಬೇಸ್ ಮಾಡ್ತಿದ್ದಾಳೆ ಈ ದರ್ಬೇಸಿ ಪಾರ್ವತಿ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಅವಳ ಕೈಲಿರೋ ಉಂಗ್ರನ ಹೆಂಗಾದ್ರೂ ಮಾಡಿ ಕಿತ್ಕೊಂಡ್ಬಿಡ್ತಿದ್ದೆ ಗುರೂಜಿ. ನೀವು ಉಂಗುರ ಕಿತ್ಕೋತೀರಾ, ನಾನು ಅಯ್ಯಯ್ಯೋ, ಇದೇನಿದು? ಅರ್ಧ ಡೈಲಾಗ್ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು. ನೀವೇನು ಮಾಡ್ತೀರಾ ಅಂತ ನಮ್ಗೆ ಅಂದಾಜಿದೆ ಗುರೂಜಿ. ಬನ್ನಿ, ಆಟ ಶುರು ಮಾಡಿ. ಫ್ರೆಂಡ್ಸ್, ಪಿಕ್ಚರ್ ಅಭಿ ಬಾಕಿ ಹೇ. ಈಗ ಮಜಾ ಬರುತ್ತೆ. ಗಣಿ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಲಾ? ಇತ್ತೀಚೆಗೆ ನೀವು ಪ್ರಶ್ನೆಗಳೆಲ್ಲ ಜಾಸ್ತಿ ಆಗ್ತಿದೆಯಲ್ಲ, ಸುಮ್ಮನೆ ಉತ್ತರ ಕೊಡೋದಕ್ಕಾಗಲ್ಲ, ನನಗೆ ಬೇಜಾನ್ ಕೆಲಸ ಇದೆ.
ಗಣಿ ನಿನ್ನ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ನನ್ನ ಕಡೆ ಗಮನ ಹರಿಸೋದಕ್ಕೆ ಏನು ಕೊಡಬೇಕು? 25 ರೂಪಾಯಿ ಕೊಡು. ರೋಡ್ ಕೊನೆಯಲ್ಲಿರೋ ಅಂಗಡಿಲಿ ಪಾನಿಪುರಿ ತಿನ್ಕೊ ಬರ್ತೀನಿ. ಮೊದಲು ಉತ್ತರ, ಆಮೇಲೆ ಪಾನಿಪುರಿ. ಸರಿ ಕೇಳು. ದೊಡ್ಡ ಯಜಮಾನ್ರಿದ್ದಾರಲ್ಲ, ಇದಾರೆ. ಅವ್ರನ್ನ ಕಂಡ್ರೆ ನಿನಗೇನನ್ಸುತ್ತೆ? ಏನು ಅನ್ಸಲ್ಲ. ಅಯ್ಯೋ, ಅವ್ರಂದ್ರೆ ನಿನಗೆ ಎಷ್ಟಿಷ್ಟ? ಅಕ್ಕ, ಇತ್ತೀಚೆಗೆ ನೀನೆಲ್ಲಾದರೂ ದಬಾ ಕಂಡ? ಯಾಕೆ? ಅಲ್ಲ, ಬಿದ್ದು ತಲೆಗೇಟಾಗಿ ನಿನಗೆ ಹುಚ್ಚಿಗೆ ಚಿಡಿದಿದೇನೋ ಅಂತ ಅನುಮಾನ. ಬಿದ್ದು ಹುಚ್ಚಿಡ್ದಿರೋದೇನೋ ನಿಜ. ಗಣಿ, ಅದನ್ನ ಬಿಡು, ನನ್ನ ಕೈ ನೋಡು. ನನಗೆ ಯಾಕೆ ನಿನ್ನ ಕೈ ತೋರಿಸ್ತೀಯ? ಯಾವ್ದಾದ್ರು ಗುರುಜಿಗೆ ತೋರಿಸು, ಭವಿಷ್ಯನಾದರೂ ಹೇಳ್ತಾರೆ. ಅಯ್ಯೋ, ಕೈಯಲ್ಲಿರೋ ಉಂಗುರ ನೋಡು. ಐ, ಸಖತ್ತಾಗಿದೆ ಅಕ್ಕ. ಯಾರು ಕೊಟ್ಟಿದ್ದು ಹೇಳು? ಯಾರು? ದೊಡ್ಡ ಯಜಮಾನ್ರು. ಓ, ಭ್ರಮೆ. ನಿಮ್ಮೆಲಾಣೆ ಗಣಿ, ಯಾಕೆ ಹೇಳು ನೋಡೋಣ. ಇಲ್ಲೇ ಅಕ್ಕ, ಆಗ್ಲೇ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ಈಗ ಸಾಲಾಗಿ ಪ್ರಶ್ನೆ ಕೇಳ್ತಿದ್ರೆ ನನ್ನ ಮೈಯೆಲ್ಲ ಮುಲ ಅಂತಿದೆ. ನಿನ್ ಕಾಸೇನು ಕೊಡಬೇಡ, ನನ್ನ ರೇಡಿಯೋ ರಿಪೇರಿ ಮಾಡಬೇಕು, ನಂಗೆ ತುಂಬ ಕೆಲಸ ಇದೆ, ನಾನು ಬರ್ತೀನಿ. ಏಯ್, ಬೇಡ ಅಂದಾಗ ಬಿಲ್ಡಪ್ ಕೊಟ್ಕೊಂಡು ಬರ್ತೀಯಾ? ಈಗ ಹೇಳ್ತೀನಿ ಬಾರು ಅಂತಂದ್ರೆ ಕುಂಡಿ ತಿರ್ಗಿಸ್ಕೊಂಡು ಹೋಗ್ತೀಯಾ? ಹೋಗು, ನನಗೂ ಟೈಮ್ ಬರುತ್ತೆ, ಆಗ ತೋರಿಸ್ತೀನಿ. ನಾನು ರಿಸೀವ್ ಮಾಡ್ತೀನಿ. ಹಲೋ ಅಖಿಲ, ಸರ್ಪ್ರೈಸ್. ಹಾಯ್ ಮೀರಾ. ಎಸ್, ನಿನ್ ಬೆಸ್ಟ್ ಫ್ರೆಂಡ್ ಮೀರಾ. ನೀವೆಲ್ಲ ಹೇಗಿದ್ದೀರಾ? ಇಂಡಿಯಾಕ್ಕೆ ಯಾವಾಗ ವಾಪಸ್ ಬರ್ತಿದ್ದೀರಾ ಸಿಂಗಾಪುರಿಂದ? ಅದೇ ವಿಷಯಕ್ಕೆ ಕಾಲ್ ಮಾಡಿದ್ದು. ಈ ವಾರ ಸಿಂಗಾಪುರಿಂದ ವಾಪಸ್ ಬರ್ತಾ ಇದ್ದೀನಿ. ಜೊತೆಗೆ ದಿಶಾನು ಬರ್ತಾ ಇದ್ದಾಳೆ. ವಾವ್, ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್. ಕರುಣೆಯ ಪೈರು